ಪ್ರೇಮ ಸ್ವರೂಪರಾದ ವಿದ್ಯಾರ್ಥಿನಿಯರೇ, ವಿದ್ಯಾಬೋಧಕರೇ, ವಿದ್ಯಾಭಿಮಾನರೇ, ಪ್ರಾಚೀನ ಕಾಲದಿಂದ ನಮ್ಮ ಭಾರತ ದೇಶ ಎಲ್ಲ ವಿಷಯಗಳಲ್ಲಿ ಆದರ್ಶವನ್ನು ತೋರಿಸ್ತಾ ಬಂದಿದೆ. ನಮ್ಮ ಭಾರತ ದೇಶ ಒಂದು ವಿಶಿಷ್ಟತೆ. ಹೇಮರೆಡ್ಡಿ ಮಲ್ಲಮ್ಮ ಅವರು ತುಂಬ ದೊಡ್ಡ ಭಕ್ತರು. ಅವರು ವರ್ಣಿಸಿದರು, ಜಗದಗಲ ಮಿಗಿಗಲ ಜಗದಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಮಕುಟ ಪಾದ ಭಿನ್ನಾವಿ ಲೋಕೇಶ ಬ್ರಹ್ಮಾಂಡ ಬಿತ್ತಯೋ ಭಜಪ್ರಾಂತ ಬಿದಂತಾನಾಂ ಭೂತಾಯ ಪತಯೇ ನಮಃ. ಅವರು ನಿರಂತರ ಈಶ್ವರ ಭಕ್ತರು. ಪ್ರಾಚೀನ ಕಾಲದಿಂದ ನಮ್ಮ ಭಾರತ ದೇಶದಲ್ಲಿ ಭಕ್ತಿ ಪ್ರಪತ್ತಿನಿಂದಾನೇ ಕಾಪಾಡಿಕೊಂಡು ಬರ್ತಾ ಇದೆ ಭಾರತ ದೇಶವನ್ನು. ನಾನು ಕನ್ನಡದಲ್ಲಿ ಮಾತಾಡಬೇಕಂದ್ರೆ ತುಂಬ ಕಷ್ಟ. ಪ್ರತಿಯೊಂದಕ್ಕೂ ಅಭ್ಯಾಸ ಇರಬೇಕು. ಶ್ರೇಯೋ ಹಿ ಜ್ಞಾನವಭ್ಯಾಸಾತ್ ಜ್ಞಾನಾಧ್ಯಾನ ವಿಶೇಷತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗಶಾಂತಿ ಅನಂತರಂ. ಪ್ರತಿಯೊಂದೂ ಅಭ್ಯಾಸ ಪ್ರಧಾನವಾಗಿರಬೇಕು. ಈ ಅಭ್ಯಾಸ ನಮ್ಮ ಮಧ್ಯೆ ಮಧ್ಯೆ ಸಿಗ್ತಾ ಇದೆ, ಆವಾಗ ದೂರ ಆಗ್ತಾ ಇದೆ. ಇಂಥ ಅಭ್ಯಾಸ ಕಂಟಿನ್ಯೂ ಆಗಿ ಹೋಗ್ತಾ ಇದ್ದರಿಂದ ನಾನು ಮಾತಾಡೋದಕ್ಕೆ ತುಂಬ ಕಷ್ಟ ಇದೆ. ಚಿಕ್ಕ ಮಕ್ಕಳು ಎಷ್ಟು ಸುಂದರವಾಗಿ ಸುಲಭವಾಗಿ ಅನಂತವಾದ ಆತ್ಮನ್ನು ವರ್ಣಿಸಿದರು. ಪ್ರಪಂಚದ ಒಂದು ವ್ಯಾಖ್ಯಾನದಲ್ಲಿ ಕನ್ನಡ ಕಸ್ತೂರಿ ಅಂತ. ಆ ಕಸ್ತೂರಿ ಅವರು ನಮ್ಮ ಹತ್ರ 30 ವರ್ಷ ಸನದ ಸಾಧನೆ ಎಡಿಟರಾಗಿದ್ದರು. ಆ ಕಸ್ತೂರಿ ನೋಡಿದರೆ ಕನ್ನಡ ವಿಷಯದಲ್ಲಿ ಎಷ್ಟು ಪವಿತ್ರವಾದ ಒಂದು ಸುಗಂಧವನ್ನು ಉನ್ನಿಸ್ತಾ ಇದೆ ಅಂತ ನಮಗೆ ಗೊತ್ತು. ಅಂಥ ಕಸ್ತೂರಿಯಾದ ಕನ್ನಡವನ್ನು ನಾನು ಮಾತಾಡಬೇಕಂದ್ರೆ ನಿಮಗೆಲ್ಲರಿಗೂ ಸ್ವಲ್ಪ ದುರ್ಗಂಧವಾಗಿ ಬರಬಹುದು. ಅಡಿಕೆ, ಮುದ್ದನಹಳ್ಳಿ ಈ ಎರಡು ಕಡೆಯಲ್ಲಿ ನಾರಾಯಣ ಭಟ್ರು ಎಷ್ಟೋ ಕಷ್ಟಪಟ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದರು. ಬೇಕಾದಷ್ಟೆಲ್ಲ ಸಾಲವನ್ನು ಮಾಡಿ ಈ ಸಾಲವನ್ನು ತೆಗೆಯೋದಕ್ಕೆ ತುಂಬ ಕಷ್ಟಪಟ್ಟಿದ್ದರು. ಅವರ ತಾಯಿಯವರು ಸಾಲ ತೆಗೆಯೋದಕ್ಕೋಸ್ಕರವಾಗಿ ಪ್ರಪಂಚ ವ್ಯಾಪಿತಾಗಿ ಓಡಾಡಿದರು. ಇಷ್ಟು ಓಡಾಡಿದ್ರ ಮೇಲೆ ಇನ್ನೂ ಸಾಲ ಹೆಚ್ಚಾಯಿತು ವಿನಃ ಕಮ್ಮಿ ಏನೂ ಆಗಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾರಾಯಣ ಭಟ್ರು ನಮ್ಮ ಹತ್ರ ಬಂದು ಪಾದ ಹಿಡಿಕೊಂಡು, ಸ್ವಾಮಿ ಅನ್ಯದಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಕಾರುಣ್ಯ ಭಾವೆ, ನೀವೇ ನಮಗೆ ರಕ್ಷಾ, ಇನ್ನು ನಮಗೆ ಯಾರೂ ದಿಕ್ಕಿಲ್ಲ. ಈ ಸಾಲವನ್ನು ಮಾಡಿ ವಿದ್ಯಾಬೋಧಗಳನ್ನು ನಾವು ತಿಳಿಸಿದರೆ ಏನು ಪ್ರಯೋಜನವನ್ನು? ಮಕ್ಕಳು ಸಾಲ ಮಾಡಿ ವಿದ್ಯಾಬೋಧವನ್ನು ಜಗತ್ತಿಗೂ ತಿಳಿಸಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ ಈ ಸಾಲವನ್ನು ನಾವು ಮಾಡಬಾರದು. ನಾವು ಸರ್ವರಕ್ಷಕರಾಗದ ನಿಮ್ಮ ಸನ್ನಿಧಿಯಲ್ಲಿ ನಾವು ಪಾದ ಹಿಡಿಕೊಂಡು ಪ್ರಾರ್ಥಿಸ್ತಾ ಇದ್ದೀನಿ. ನೀವು ಈ ಸಾಲವನ್ನು, ಈ ಸ್ಕೂಲನ್ನು, ಈ ಸಂಸ್ಥೆಯನ್ನು ಎರಡೂ ನೀವೇ ತಗೊಂಡು ನೀವೇ ಇದನ್ನು ಉದ್ಧಾರ ಮಾಡಬೇಕು ಅಂತ ತುಂಬ ಪ್ರಾರ್ಥಿಸ್ಕೊಂಡ್ರು. ಆವಾಗ ನಾನು ಹೇಳ್ತು, ನಾರಾಯಣ ಭಟ್ರೆ, ಈ ವೈದ್ಯ ವಿಷಯ ನೀವು ನಮಗೆ ಹೆಚ್ಚಾಗಿ ಹೇಳಬೇಕಂತ ಅದೇನಿಲ್ಲ, ನಮ್ಗೆ ಗೊತ್ತು. ಆದರೆ ಇದಕ್ಕೋಸ್ಕರ ನೀವು ಮಾಡಿದ್ದ ಒಂದು ಸಂಸ್ಥೆಗಳೆಲ್ಲ ನಮಗೆ ಹಾಕೋದು ಒಳ್ಳೆಯದಲ್ಲ. ನೀವಿರುವವರೆಗೂ ನೀವೇ ಇದನ್ನು ನೋಡ್ಕೊಬನ್ನಿ ಅಂತ ನಾನು ಧೈರ್ಯವಾಗಿ ಆನಂದವಾಗಿ ಅವನ್ನ ಉದ್ಧಾರ ಮಾಡಿ ಒಳ್ಳೆಯದಾಗಿ ಹೇಳ್ತು.